ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂರ್ಣಬೋಧ ಗುರುತೀರ್ಥಪಜೋಬ್ಧಿಪಾರಾ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಜರತ್ಸು ಹಂಸಾ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ರಾಘವೇಂದ್ರ ತೀರ್ಥರು ಜ್ಞಾನಗಂಗೆಯಲ್ಲಿ ಸಮಸ್ತ ಸಾರಸ್ವತ ಪ್ರಪಂಚವನ್ನು ತಣಿಸಿದ ಉತ್ತಮ ರಚನಾ ಚಮತ್ಕಾರವುಳ್ಳವರು. ಸಂಸ್ಕೃತ ಭಾಷೆಯಲ್ಲಿ ಅವರು ಸಾರಸ್ವತ ಪ್ರಪಂಚಕ್ಕೆ ನೀಡಿದ ಮಹತ್ತರವಾದ ಕೊಡುಗೆ ನಿಜವಾಗಿಯೂ ಚಿರಸ್ಮರಣೀಯವಾಗಿದೆ. ವೈದಿಕ ಮತಸಾರವನ್ನು ಎಂತಹ ಜಡಮತಿಯೂ ಕೂಡ ಅರ್ಥೈಸಿಕೊಳ್ಳುವಂತೆ ರಚಿಸಿರುವ ಅವರ ಮೇರು ಕೃತಿಗಳು ಅದ್ಭುತಗಳೆಂದೇ ಹೇಳಬಹುದು. ಸಮಗ್ರ ವೇದಾಂತದ ಎಲ್ಲ ಶಾಸ್ತ್ರಗಳ ಜ್ಞಾನವುಳ್ಳ ಗುರುಗಳು ಮತ್ತು ಅವರ ಗ್ರಂಥಗಳು ದ್ವೈತ ಸಿದ್ಧಾಂತ ತತ್ವಗಳ ಅವಗಾಹನೆಗೆ ದಾರಿದೀಪಗಳಾಗಿವೆ. ಪಂಡಿತ ಪ್ರಪಂಚಕ್ಕೆ ಗುರುಗಳ ರಚನೆಗಳು ಎಷ್ಟೊಂದು ಸಹಕಾರಿಯಾಗಿವೆ ಎಂದರೆ ಅಂದಿಗೂ ಇಂದಿಗೂ ಎಂದಿಗೂ ಅರ್ಥವಾಗದ ವಿಷಯಗಳನ್ನು ಸರಳ ರೀತಿಯಲ್ಲಿ ತಿಳಿಸುವ ಅವರ ಚಮತ್ಕಾರದ ಬರವಣಿಗೆ ಸಾರಸತ್ವ ಪ್ರಪಂಚವನ್ನು ಮುಗ್ಧಗೊಳಿಸುತ್ತದೆ ಎಂಬ ಉದ್ಘೋಷಣೆ ಇಂದಿಗೂ ಪಂಡಿತ ಪ್ರಪಂಚದಲ್ಲಿ ಕಂಡುಬರುತ್ತದೆ. ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ರಚಿಸಿ ತಿಳಿಸಿರುವ ಸಮಸ್ತ ವೇದಶಾಸ್ತ್ರಗಳ ಕೋಶದಂತಿರುವ ಮೇಧಾಶಕ್ತಿಯುಳ್ಳ ಮಹಾನ್ ಸರಸ್ವತಿ ಪುತ್ರರು ನಮ್ಮ ಶ್ರೀ ಗುರು ರಾಘವೇಂದ್ರ ತೀರ್ಥರು. ಇಂತಹ ನಮ್ಮ ರಾಯರನ್ನು ಮೆಚ್ಚಿಸಲು ಮಂತ್ರಗಳು, ತಂತ್ರಗಳು, ಹೋಮಾದಿ ಹವನಗಳನ್ನು ನಡೆಸಬೇಕೆಂದೇನೂ ಇಲ್ಲ. ಶುದ್ಧ ಮನಸ್ಸಿನಿಂದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕುಳಿತ ಜಾಗದಲ್ಲಿಯೇ ಮನದಲ್ಲಿಯೇ ನೆನೆದರೆ ಸಾಕು. ಎಂತಹ ಬೆಟ್ಟದಂತಹ ಕಷ್ಟಗಳಿದ್ದರೂ ಮಂಜಿನಂತೆ ಕರಗಿ ಹೋಗುತ್ತವೆ. ಆದರೆ ನಾವು ಗುರುರಾಯರಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಮನಸ್ಸಿನ ತುಂಬ ಅಚಲವಾದ ಭಕ್ತಿ ಭಾವದ ನಂಬಿಕೆಯನ್ನು ತುಂಬಿರಬೇಕು. ನ್ಯಾಯ, ನೀತಿ, ಸಂಸ್ಕೃತಿ, ಸತ್ಯ, ಧರ್ಮದ ಪ್ರತೀಕವಾಗಿರುವ ನಮ್ಮ ಗುರುರಾಯರು ಕಲ್ಪವೃಕ್ಷ ಕಾಮಧೇನು ಯಾವ ಅನುಗ್ರಹ ನೀಡುತ್ತೋ ಅದೇ ಅನುಗ್ರಹವನ್ನು ನಮ್ಮ ಗುರುರಾಯರು ಕರುಣಿಸುತ್ತಾರೆ. ರಾಯರನ್ನು ಸ್ಮರಿಸೋಣ, ಗುರುರಾಯರನ್ನು ನೆನೆಯೋಣ. ಈ ಸಾಲು ಎಷ್ಟು ಶಕ್ತಿಯುತವಾಗಿವೆ ಅಂದರೆ ಸಜ್ಜನರಿಗೆ ಶ್ರೀ ಗುರುರಾಯರ ನೆನೆಯದ ದಿನವೇ ಇಲ್ಲ, ದಿನವೂ ಬೆಳಗಾಗುವುದಿಲ್ಲ. ಗುರುರಾಯರನ್ನು ಆರಾಧಿಸದೇ ಇದ್ದರೆ ಜನ್ಮವು ಸಾರ್ಥಕವಾಗುವುದಿಲ್ಲ ಎಂಬ ಭಾವನೆ ಮೂಡಿಬರುತ್ತದೆ. ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ, ಮಹಾನ್ ವಿದ್ವಾಂಸ, ಸಾಹಿತ್ಯರೂಢ, ಸರಸ್ವತಿಯ ಪುತ್ರ, ಸಂಗೀತದ ಹರಿಕಾರ, ಹೀಗೆ ಶ್ರೀ ರಾಘವೇಂದ್ರ ಗುರುಗಳನ್ನ ಹಲವಾರು ನಾಮಧೇಯಗಳಿಂದ ಭಜಿಸುತ್ತಾ ಬರುವ ಕೋಟ್ಯಾಂತರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ. ಭಕ್ತರ ಮನಗಳನ್ನು ಬೆಳಗುತ್ತಾ ಇದ್ದಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿ ಇಂದಿಗೆ 353 ವರ್ಷಗಳು ಸಂದಿವೆ. ಆದರೆ ರಾಯರ ಕೃಪೆ, ಆಶೀರ್ವಾದ, ಕರುಣೆ, ಅನುಗ್ರಹ ಇಂದಿಗೂ ಬೇಡಿ ಬರುವ ಭಕ್ತರಿಗೆ ಒಂದು ಮಹಾನ್ ಶಕ್ತಿಯಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 1595ರಂದು ಮನ್ಮಥನಾಮ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿ ಎಂದು ಗುರುವಾರದಂದು ತಮಿಳುನಾಡಿನ ಭುವನಗಿರಿಯಲ್ಲಿ ಬೀಗಮುದ್ರೆ ಮನೆತನದ ಗೋಪಮ್ಮ ಹಾಗೂ ತಿಮ್ಮಣ್ಣ ಪಟ್ಟರ ದಂಪತಿಗಳ ಉದರದಲ್ಲಿ ತಿರುಪತಿ ತಿಮ್ಮಪ್ಪನ ಹರಿಕೆಯಿಂದ ಜನ್ಮ ತಾಳಿದರು. ಜನಿಸಿದ ಮಗುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಯಿತು. ವೆಂಕಟನಾಥರಿಗೆ ಪ್ರಾಥಮಿಕ ಗುರುಗಳು ಅಕ್ಕ ವೆಂಕಟಾಂಬೆಯ ಪತಿ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು. ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸುಧೀಂದ್ರ ತೀರ್ಥರಿಂದ ದೊರೆಯಿತು. ತಾತ ಕೃಷ್ಣ ಭಟ್ಟರು ವೀಣೆಯಲ್ಲಿ ಮಹಾನ್ ಪಂಡಿತರು. ವಿಜಯನಗರದ ರಾಜ ಶ್ರೀ ಕೃಷ್ಣದೇವರಾಯನಿಗೆ ವೀಣೆ ಕಲಿಸಿದ ಗುರುಗಳು. ಬಾಲ್ಯದಲ್ಲಿ ರಾಯರನ್ನು ವೆಂಕಟ ಭಟ್ಟ, ವೆಂಕಟಾಚಾರ್ಯ ಎಂದು ಕರೆಯುತ್ತಿದ್ದರು. ರಾಯರ ಜೀವನ ಚರಿತ್ರೆ ಮತ್ತು ಪವಾಡ ಕುರಿತಾದ ಹಲವಾರು ಚಲನಚಿತ್ರಗಳು ಬಂದಿವೆ. ಆದರೆ ಅಂದಿನಿಂದ ಇಂದಿನವರೆಗೂ ರಾಯರ ಬಗ್ಗೆ ಕುತೂಹಲ ಮಾತ್ರ ಕಡಿಮೆಯಾಗಿಲ್ಲ. ಈಗಿನ ಕಾಲಮಾನಕ್ಕೆ ಯೋಚಿಸುವುದಾದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯರ ಹೆಸರಿನಿಂದ ಪೇಜ್ ತೆಗೆದರೆ ಸಾಕು. ರಾಯರೇ ನಮಗೆ ದರ್ಶನ ನೀಡುತ್ತಿದ್ದಾರೋ ಏನೋ, ನಮ್ಮನ್ನು ಕಾಯುತ್ತಿದ್ದಾರೋ ಏನೋ ಎಂಬ ಮನೋಭಾವ ಬಂದು ಬಿಡುತ್ತದೆ. ಅಷ್ಟರ ಮಟ್ಟಿಗೆ ಶ್ರೀ ಗುರುರಾಯರ ಶಕ್ತಿ ನಮ್ಮನ್ನು ನಿಮ್ಮನ್ನೆಲ್ಲ ಕಾಯುತ್ತಾ ಕಾಪಾಡುತ್ತಾ ಬಂದಿದೆ. ಶ್ರೀ ಶ್ರೀ ರಾಘವೇಂದ್ರಾಯ ನಮಃ.
ಬ್ರಹ್ಮಲೋಕದ ಶುಕರ್ಣ ಎಂಬ ದೇವತೆ ಬ್ರಹ್ಮಶಾಪಕ್ಕೆ ಗುರಿಯಾಗಿ ಶಾಪವನ್ನು ವರವಾಗಿ ಸ್ವೀಕರಿಸಿ ಕೃತಯುಗದಲ್ಲಿ ಹಿರಣ್ಯಕಶ್ಯಪುವಿನ ಉದರದಲ್ಲಿ ಭಕ್ತ ಪ್ರಹ್ಲಾದನಾಗಿ, ದ್ವಾಪರ ಯುಗದಲ್ಲಿ ಬಾಯಿಲಿಕ ರಾಜನಾಗಿ, ಕಲಿಯುಗದಲ್ಲಿ ವ್ಯಾಸರಾಯರಾಗಿ ಹಾಗೂ ಕೊನೆಯ ಅವತಾರ ರಾಘವೇಂದ್ರರಾಗಿ ಭೂಲೋಕದಲ್ಲಿ 4 ಅವತಾರಗಳನ್ನು ಎತ್ತಿ ಬಂದಿದ್ದಾರೆ ಎಂಬುದು ಸಜ್ಜನ ಭಕ್ತರ ಅಪಾರವಾದ ನಂಬಿಕೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೃತಯುಗದಲ್ಲಿ ಪ್ರಹ್ಲಾದರಾಗಿ ಜನ್ಮವೆತ್ತಿದ್ದಾಗ 10 ಸಹಸ್ರ ವರ್ಷ ಹರಿನಾಮ ಸ್ಮರಣೆ ಮಾಡಿ ಪುಣ್ಯದ ಕಣಜವನ್ನೇ ತಮ್ಮದಾಗಿಸಿಕೊಂಡವರು. ತಾವು ಸಂಪಾದಿಸಿದ ಅಪಾರವಾದ ಪುಣ್ಯ ಮತ್ತು ಜ್ಞಾನವನ್ನು ಹಂಚಿ ಜನರ ಬವಣೆಯನ್ನು ನೀಗಿಸಲೆಂದೇ ರಾಯರು ತಮ್ಮ 76ನೇ ವಯಸ್ಸಿನಲ್ಲಿ, ಅಂದರೆ ಕ್ರಿಸ್ತಶಕ 1671 ವಿರೋಧಿನಾಮ ಸಂವತ್ಸರ ಶ್ರಾವಣ ಕೃಷ್ಣ ಬಿದಿಗೆಯೆಂದು ಮಂತ್ರಾಲಯದ ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದರು. ಬೃಂದಾವನದಲ್ಲಿ ತಾವು 700 ವರ್ಷಗಳು ನೆಲೆಸುವುದಾಗಿ ತಿಳಿಸಿದ್ದಾರೆ ಮತ್ತು ರಾಯರು ಬಯಸಿ ನೆಲೆಸಿರುವ ಮಂತ್ರಾಲಯದ ಮಹಿಮೆ ಎಷ್ಟು ವರ್ಣಿಸಿದರೂ ಸಾಲದು. ಕೃತಯುಗದಲ್ಲಿ ಪ್ರಹ್ಲಾದರು ಯಜ್ಞ ಮಾಡಿದ ಸ್ಥಳ, ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವಿಶ್ರಮಿಸಿದ ಬಂಡೆಯಿಂದ ನಿರ್ಮಿಸಿದ ಬೃಂದಾವನ ಸ್ಥಳ, ದ್ವಾಪರ ಯುಗದಲ್ಲಿ ಅನುಸ್ವಾಲನೆಂಬ ರಾಜ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿಹಾಕಿ ಪಾಂಡವರನ್ನು ಹಿಮ್ಮೆಟ್ಟಿದ ಸ್ಥಳ, ಮಹಾಮಾತೆ ಮಂಚಾಲಮ್ಮನ ಸನ್ನಿಧಿ. ಇಂತಹ ಪರಮ ಪವಿತ್ರವಾದ ಸ್ಥಳದಲ್ಲಿ ನೆಲೆಸಿದ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮ ರಾಘವೇಂದ್ರ ತೀರ್ಥರು ಭಕ್ತರ ಪಾಲಿಗೆ ಕಲಿಯುಗದ ಕಲ್ಪತರು. ಮಂತ್ರಾಲಯಕ್ಕೆ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆಯವರೆಗೆ ರಾಯರ ಭವ್ಯ ಆರಾಧನೆ ನಡೆಯುತ್ತದೆ. ಜನರ ಕಷ್ಟಗಳ ನಿವಾರಣೆ ಮಾಡಲೆಂದೇ ಅವತರಿಸಿದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೃಢ ಭಕ್ತಿಯಿಂದ ಯಾರು ಗುರುರಾಯರನ್ನು ಬೇಡುತ್ತಾರೋ ಅಂತಹವರ ಜೀವನದಲ್ಲಿ ರಾಯರು ಪವಾಡಗಳನ್ನು ಸೃಷ್ಟಿಸುತ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಹಾಗೆ ರಾಯರಿಗೆ ಶರಣಾಗದ ಹೊರತು ರಾಯರ ಅಸ್ತಿತ್ವ ಅವರಿಗೆ ಬರುವುದಿಲ್ಲ. ಅದೇ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡವರಿಗೆ ಗುರುರಾಯರ ಕೃಪಾ ಕಟಾಕ್ಷ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ರಾಯರ ಒಂದೊಂದೇ ಪವಾಡಗಳ ಬಗ್ಗೆ ಹೇಳುತ್ತಾ ಹೋದರೆ ಮೈ ಜುಮ್ಮೆನಿಸುತ್ತದೆ. ಸ್ವಾಮಿಗಳ ಮಹಿಮೆಯನ್ನು ಪರೀಕ್ಷೆ ಮಾಡಲು ಹೋದ ಅದೆಷ್ಟೋ ನಾಸ್ತಿಕರು ರಾಯರಿಗೆ ಸಂಪೂರ್ಣವಾಗಿ ಶರಣಾಗಿ ಹೋಗಿ ಆಸ್ತಿಕರಾಗಿ ಅವರ ದಾಸರಾಗಿದ್ದಾರೆ. ಎಲ್ಲ ಜಾತಿ ಧರ್ಮದವರು ಶ್ರೀ ಗುರುರಾಯರಿಗೆ ತಲೆಬಾಗಿ ನಿಂತಿದ್ದಾರೆ. ಬನ್ನಿ ರಾಯರ ಕೆಲವೊಂದು ಪವಾಡಗಳನ್ನು ಮೆಲುಕು ಹಾಕೋಣ. ಮೊದಲನೇದಾಗಿ, ವೆಂಕಟನಾಥರು ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ದಿನ ಧರ್ಮಪತ್ನಿ ಸರಸ್ವತಿ ಬಾಯಿಯವರಿಗೆ ಕೊನೆಯ ಬಾರಿ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆಯಾಗುತ್ತದೆ. ಅದೇ ಬಯಕೆಯಲ್ಲಿ ಹಾದಿಯುದ್ದಕ್ಕೂ ನಡೆಯುತ್ತಾ ನೋವಿನಿಂದ ನರಳುತ್ತಿರುವಾಗ ಅವರ ಮಂಕುಬದಿಗೆ ಬಾವಿಯಲ್ಲಿ ರಾಯರ ಪ್ರತಿರೂಪಕೊಂಡು ಮನನೊಂದು ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆಗ ಅವರು ಗಾಳಿಯಲ್ಲಿ ತಿರುಗಲು ಪ್ರಾರಂಭಿಸುತ್ತಾರೆ. ಕಾರಣ ಅವರಿಗೆ ಆಯುಸಿದ್ದು ದುಡುಕಿ ಪ್ರಾಣ ಕಳೆದುಕೊಂಡಿರುತ್ತಾರೆ. ನಂತರ ಅವರ ಕೊನೆಯ ಆಸೆಯನ್ನು ಪೂರೈಸಲು ಅವರ ಆತ್ಮವು ಮಠಕ್ಕೆ ತೆರಳುತ್ತದೆ. ಆದರೆ ಅಷ್ಟು ಹೊತ್ತಿಗೆ ರಾಯರು ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಗುರು ರಾಘವೇಂದ್ರ ತೀರ್ಥರಾಗಿರುತ್ತಾರೆ. ನಂತರ ತಮ್ಮ ಪೂರ್ವಾಶ್ರಮದ ಪತ್ನಿಯ ಆತ್ಮವನ್ನು ಕಂಡ ಶ್ರೀ ಗುರುರಾಯರು ಪವಿತ್ರ ಜಲವನ್ನು ಅವರ ಮೇಲೆ ಸಿಂಪಡಿಸಿ ಅವರ ಆತ್ಮಕ್ಕೆ ಮುಕ್ತಿ ಕೊಡುತ್ತಾರೆ. ಹೀಗೆ ರಾಯರು ಭೌತಿಕವಾಗಿದ್ದಾಗ 1800 ಆಸುಪಾಸಿನಲ್ಲಿ ಅನೇಕ ಮುಕ್ತಿದಾಯಕ ಚರಿತ್ರೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮೊದಲು ಸಂಸಾರಿಯಾಗಿದ್ದ ರಾಯರು ಸನ್ಯಾಸತ್ವ ಪಡೆದು ಭೌತಿಕ ಲೋಕದಿಂದ ಆಧ್ಯಾತ್ಮಿಕ ಲೋಕಕ್ಕೆ ಸರಿದು ದೇವ ಮಾನವರೆನಿಸಿಕೊಂಡಿದ್ದಾರೆ. ಇವರ ಚರಿತ್ರೆಯ ಬಗ್ಗೆ ಇವರು ಮಾಡುವ ಪವಾಡಗಳು ತರ್ಕಕ್ಕೆ ನಿಲುಕದ್ದಾಗಿದೆ. ಅಂದೂ ಮಾಡಿದ್ದಾರೆ, ಇಂದೂ ಸಶರೀರವಾಗಿ ಧ್ಯಾನದಲ್ಲಿ ಕುಳಿತು ಮಾಡುತ್ತಾ ಇದ್ದಾರೆ. ಶ್ರೀ ಗುರುರಾಯರ ನಂಬಿ ಕೆಟ್ಟವರಿಲ್ಲ ಎನ್ನುವ ಹಾಗೆ ಶ್ರೀ ಗುರುರಾಯರ ದಿವ್ಯ ದೃಷ್ಟಿಯೇ ಹಾಗೆ. ಒಮ್ಮೆ ಸಜ್ಜನರ ಮೇಲೆ ಬಿದ್ದರೆ ಆಯಿತು, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಜಯಶಾಲಿಯಾಗಿ ಬರುತ್ತಾರೆ. ನಮಗೆ ಬರುವ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳಿಗೆ ನಾವು ಹೇಳುವ ಮಾತು ಒಂದೇ, ನಮ್ಮ ಜೊತೆ ರಾಯರಿದ್ದಾರೆ.
ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗಿ ನಾವೆಲ್ಲರೂ ಸುಖಕರ ಜೀವನವನ್ನು ನಡೆಸೋಣ, ಸದೃಢ ಸಮಾಜವನ್ನು ಕಟ್ಟೋಣ, ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಒಂದಾಗಿ ಬಾಳೋಣ ಎನ್ನುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ್ಯ ಸನಂತಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ. ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.